ರಿಯಾಲಿಟಿ ಶೋ ಮೂಲಕ ಖ್ಯಾತಿ ಪಡೆದಿದ್ದಂತಹ ಬಾಡಿ ಬಿಲ್ಡರ್ ಮಯಾಂಕ್ ಪವಾರ್ ಹಠಾತ್ ಮೃತಪಟ್ಟಿದ್ದಾರೆ. 37ರ ಹರೆಯದ ಮಯಾಂಕ್ ಪವಾರ್ ಸ್ವೀಟ್ಸ್ ವಿಲ್ಲಾ 7ನೇ ಆವೃತ್ತಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು. 7 ಬಾರಿ ಮಿಸ್ಟರ್ ಇಂಡಿಯಾ ಪ್ರಶಸ್ತಿ ಗೆದ್ದಂತಹ ಮಯಾಂಕ್ ಪವಾರ್ ನಿಧನ ಹಲವರಿಗೆ ಆಘಾತವನ್ನು ತಂದಿದೆ. 37ರ ಹರೆಯದ ಮಯಾಂಕ್ ಪವಾರ್ ಈ ರೀತಿಯಲ್ಲಿ ಮೃತಪಟ್ಟದ್ದು ಹೇಗೆ, ಏನಾಗಿತ್ತು ಅನ್ನೋದೇ ಸದ್ಯದ ಕುತೂಹಲ. 7ನೇ ಆವೃತ್ತಿ ಸ್ವೀಟ್ಸ್ ವಿಲ್ಲಾ ಮೂಲಕ ಖ್ಯಾತಿ ಗಳಿಸಿದಂಥ 7 ಬಾರಿ ಮಿಸ್ಟರ್ ಇಂಡಿಯಾ ಪ್ರಶಸ್ತಿ ಗೆದ್ದಿದ್ರು ಮಯಾಂಕ್. ರಿಯಾಲಿಟಿ ಶೋನಿಂದ ಬಹಳಷ್ಟು ಖ್ಯಾತಿ ಪಡೆದಿದ್ದಂತಹ ಮಯಾಂಕ್ಗೆ ಏನಾಯಿತು? ಹಠಾತ್ ಅಂತ ಮೃತಪಟ್ಟಿರೋದು ಆಘಾತ ತಂದಿದೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ವೇಶ್ಯಾವಾಟಿಕೆ ಮತ್ತು ಮಾದಕ ವಸ್ತು ಜಾಲ ನಡೆಸ್ತಾ ಇದ್ದಂತಹ 2 ಸಹೋದರಿಯರನ್ನು ಬಂಧಿಸಿದ್ದಾರೆ. ಯುವತಿಯರಿಗೆ ಉದ್ಯೋಗ ಕೊಡೋ ನೆಪದಲ್ಲಿ ಲೈಂಗಿಕ ಜಾಲ ನಡೆಸ್ತಾ ಇದ್ರು. ಅತ್ಯಾಚಾರ, ಕ್ರಿಮಿನಲ್ ಬೆದರಿಕೆ, ಮತಾಂತರದ ಆರೋಪ ಕೂಡ ಇವರ ಮೇಲಿದೆ. ಆಫ್ರಿನ್ ಮತ್ತು ಅಮೀನ್ ಸಹೋದರಿಯರನ್ನ ಭೋಪಾಲ್ನ ಬಾಕ್ಸೇವಾನಿಯಾ ಪೊಲೀಸರು ಬಂಧಿಸಿದ್ದಾರೆ. 2 ಖತರ್ನಾಕ್ ಸಹೋದರಿಯರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳೋದು, ನಂತರ ಲೈಂಗಿಕ ಕಿರುಕುಳ ಕೊಟ್ಟಂಥದ್ದು, ಅತ್ಯಾಚಾರ, ಬೆದರಿಕೆ ಜೊತೆಗೆ ಮತಾಂತರದ ಆರೋಪ ಈ ಆಫ್ರಿನ್ ಅಮೀನ್ ಸಹೋದರರ ಮೇಲೆ ಕೇಳಿ ಬರ್ತಾ ಇದೆ. ಇವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಎಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಶರ್ಟ್ಲೆಸ್ ಪ್ರತಿಭಟನೆ ನಡೆಸಿದ ಯುವ ಕಾಂಗ್ರೆಸ್ ನಾಯಕರನ್ನ ಬಂಧಿಸಲಾಗಿದೆ. ಭಾರತದ ಪ್ರತಿಷ್ಠೆಯನ್ನ ಕೆಡಿಸುವುದಕ್ಕೆ ಪಿತೂರಿ ನಡೆಸಿದ್ದಾರೆ ಅಂತ ಪೊಲೀಸರು ಆರೋಪಿಸಿದ್ದಾರೆ. ಆದರೆ ರಾಹುಲ್ ಗಾಂಧಿ ಭಿನ್ನಾಭಿಪ್ರಾಯದ ಬಗ್ಗೆ ಸಮರ್ಥಿಸಿಕೊಂಡಿದ್ದಾರೆ. ಎಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಅರೆಬೆತ್ತಲೆ ಮುಷ್ಕರವನ್ನ ನಡೆಸಿದ್ರು. ಆ ಪ್ರತಿಭಟನೆ ನಡೆಸಿದಂತಹ ಯುವ ಕಾಂಗ್ರೆಸ್ ನಾಯಕರನ್ನ ಬಂಧಿಸಲಾಗಿತ್ತು. ಭಾರತದ ಪ್ರತಿಷ್ಠೆಯನ್ನ ಕೆಡಿಸುವುದಕ್ಕೆ ಪಿತೂರಿ ನಡೆಸಿದ್ದಾರೆ ಅಂತ ಇವರ ಮೇಲೆ ಆರೋಪ ಕೇಳಿಬಂದಿದೆ. ಖಾಕಿ ಕೂಡ ಯುವ ಕಾಂಗ್ರೆಸ್ ನಾಯಕರ ಮೇಲೆ ಈ ಆರೋಪವನ್ನು ಹೊರಿಸಿದೆ. ಶರ್ಟ್ಲೆಸ್ ಪ್ರತಿಭಟನೆಯನ್ನು ನಡೆಸಿದರು. ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅರೆಬೆತ್ತಲೆ ಮುಷ್ಕರ ಇದು.